ಸದಾ ನಮ್ಮನ್ನು ಹಿಂಬಾಲಿಸುವ ನೆರಳು. ನಮ್ಮ ನೆರಳು ಮಾತ್ರ ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಈ ಕತೆ ನಿಮ್ಮನ್ನು ವಿಚಿತ್ರ ಸತ್ಯದ ಕಡೆ ಕರೆದೊಯ್ಯುತ್ತೆ. ಕತೆ ಹೆಸರು ನೆರಳೇ ನಿಜ ಹೇಳಿದ ರಾತ್ರಿ. ಮಳೆಗಾಲದ ಒಂದು ರಾತ್ರಿ ನಗರದ ಹೊರವಲಯದಲ್ಲಿ ಅನಿಕೇತ್ ಒಬ್ಬನೇ ಬಸ್ ಕಾಯ್ತಾ ನಿಂತಿದ್ದ. ಸುತ್ತಲೂ ಕತ್ತಲಿತ್ತು. ಸ್ಟ್ರೀಟ್ ಲೈಟ್ ಬಿಟ್ಟರೆ ಬೇರೆ ಯಾವ ಲೈಟು ಅಲ್ಲಿ ಇರಲಿಲ್ಲ. ಆಗಷ್ಟೇ ಅವನ ಸ್ನೇಹಿತ ಟಾಟಾ ಹೇಳಿ ಹೋಗಿದ್ದ. ಕೊನೆ ಬಸ್ ಯಾಕೋ ತಡವಾಗಿತ್ತು. ಅನಿಕೇತ್ ಬೈಕು ಕೆಲವು ದಿನಗಳ ಹಿಂದೆ ಆಕ್ಸಿಡೆಂಟ್ ಆಗಿ ರಿಪೇರಿಗಾಗಿ ಗ್ಯಾರೇಜ್ ಸೇರಿತ್ತು. ಅವನಿಗೆ ಬಸ್ಸಲ್ಲಿ ಹೋಗೋದೊಂದೇ ಮಾರ್ಗ ಆಗಿತ್ತು. ಅಷ್ಟೊತ್ತಿಗೆ ಅವನ ಫೋನ್ಗೆ ಅಕಸ್ಮಾತ್ ಒಂದು ಮೆಸೇಜ್ ಬಂತು. ನೀನೀಗ ನಿಂತಿರೋ ಸ್ಥಳದಲ್ಲಿ ಇನ್ನು 5 ನಿಮಿಷಗಳಲ್ಲಿ ನಿನ್ನ ಸತ್ಯ ಹೊರಬರುತ್ತೆ ನೋಡು ಅಂತ ಇತ್ತು. ಅವನು ನಕ್ಕ. ಯಾರೋ ಫ್ರ್ಯಾಂಕ್ ಮಾಡ್ತಿದ್ದಾರೆ, ಏನು ಸತ್ಯ ಅಂತ ದುಬ್ಬಚ್ಚಿಟ್ಕೊಂಡಿರೋದು ಅಂತ ಸುಮ್ಮನಾದ. ಆದರೆ 5 ನಿಮಿಷಗಳ ನಂತರ ಸ್ಟ್ರೀಟ್ ಲೈಟ್ ಹತ್ರ ಅವನ ನೆರಳು ನಿಧಾನವಾಗಿ ಚಲಿಸೋಕ್ಕೆ ಶುರು ಮಾಡ್ತು. ಆದರೆ ಅವನು ಮಾತ್ರ ನಿಂತಲ್ಲೇ ನಿಂತಿದ್ದ. ಅವನ ದೇಹ ಚಲಿಸ್ತಿರ್ಲಿಲ್ಲ. ಅದಕ್ಕೆ ಬೆಚ್ಚು ಬಿದ್ದ. ನೋಡ್ತಿದ್ದಂತೆ ನೆರಳು ಉದ್ದವಾಯಿತು. ಈಗ ನೆರಳು ನಿಧಾನವಾಗಿ ಅವನ ಕಡೆಗೆ ತಿರುಗ್ತು. ಅವನು ದಿಟ್ಟಿಸಿ ನೋಡ್ದ. ನೆರಳು ಮಾತಾಡ್ತು. ನಿನ್ನ ಜೀವನದಲ್ಲಿ ನೀನು ಮರೆಮಾಚಿದ ಸತ್ಯ ಇದೆ ನೋಡು, ಈಗ ಹೊರಬರಬೇಕು, ಸಮಯ ಬಂದಿದೆ ಅಂತು. ಅವನ ಹೃದಯ ಬಡಿತ ಹೆಚ್ಚಾಯಿತು. ಅವನು ನೆನಪಿಸ್ಕೊಂಡ ಏನಿರಬಹುದು ಅಂತ. ಆಗ ನೆನಪಾಯಿತು, ಒಮ್ಮೆ ತನ್ನ ಸ್ನೇಹಿತನ ಅಪಘಾತಕ್ಕೆ ಕಾರಣ ಅವನೇ ಆಗಿದ್ದ. ಆದರೆ ಯಾರಿಗೂ ಹೇಳಿರಲಿಲ್ಲ. ನೆರಳು ಹತ್ರ ಬಂದು ಹೇಳ್ತು, ನೀನು ಮರೆಮಚ್ಚಿದ ಸತ್ಯ ನಿನ್ನೊಳಗೆ ಬರುತ್ತಿದೆ. ಅಷ್ಟರಲ್ಲಿ ಮಳೆ ಜೋರಾಯಿತು. ನೆರಳು ಅವನ ಮೇಲೆ ಬೆರ್ತಂತೆ ಭಾಸಾಯಿತು. ಮನಸ್ಸು ಅತಿಯಾಗಿ ಭಾರ ಅನ್ನಿಸ್ತು. ದುಃಖ ಅಪ್ಪಳಿಸಿ ಬಂತು. ಅವನಿಗೆ ಜೋರಾಗತ್ತ. ಸ್ವಲ್ಪ ಹೊತ್ತಲ್ಲೇ ಬಸ್ ಬಂತು. ಯಾಕೋ ಮನಸ್ಸಿನ ಭಾರ ಕಡಿಮೆ ಆದಂತೆ ಅನಿಸ್ತು. ತಲೆ ಕೊಡುಕೊಂಡು ಬಸ್ ಹತ್ಕೊಂಡು ಊರಿಗೆ ಹೋದ. ಮರುದಿನ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲವನ್ನ ಒಪ್ಕೊಂಡ. ಆದರೆ ವಿಚಿತ್ರವಾದ ಸಂಗತಿ ಏನಂದರೆ, ಸಾಕ್ಷಿಗಳ ಸಂಗ್ರಹ ಮಾಡ್ತಾ ಪೊಲೀಸರು ಅವನು ನಿಂತ ಜಾಗದಲ್ಲಿರೋ CCTV ಫುಟೇಜ್ ನೋಡಿದರು. ಎಲ್ಲ ದಿನಗಳ ಫುಟೇಜ್ ಪರಿಶೀಲನೆ ಮಾಡಿದರು. ಎಲ್ಲವೂ ಅವನು ಹೇಳ್ದಂಗೆ ಇತ್ತು. ಆದರೆ ಆ ರಾತ್ರಿ ಅವನು ಹಿಂದೆ ಮತ್ತು ಮುಂದೆ ನಿಂತು ಮಾತನಾಡಿದ ನೆರಳು ಮಾತ್ರ ಇರಲಿಲ್ಲ. ಈ ಕಥೆ ನೀತಿ ಏನೆಂದರೆ, ಬೇರೆಯವರಿಂದ ನಿಜವನ್ನು ಮರೆಮಾಚಬಹುದು, ಆದರೆ ಅದು ಯಾವಾಗಲೂ ನಮ್ಮೊಳಗೆ ಬದುಕುತ್ತೆ. ಆದರೂ ನಿಜವಾದ ವಿಷಯ ಅಂದರೆ, ಹಲವು ಬಾರಿ ನಮ್ಮ ಭಯವೇ ನಮ್ಮ ಸತ್ಯವನ್ನು ಹೊರತರುತ್ತೆ. ಮನಸ್ಸಿನಲ್ಲಿರುವ ಭಯ ಸತ್ಯ ಹೊರಬರಲಿಕ್ಕೆ ಕಾರಣ ಆಗುತ್ತೆ. ನಿಮ್ಗೆ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ. ಇನ್ನಷ್ಟು ರೋಚಕ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.